ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯವರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. ಆರ್ಜೆ ನೇತ್ರ ಜೊತೆ 384 ವರ್ಷಗಳ ಹಿಂದೆ ನಡೆದಂಥ ಒಂದು ಕಥೆ. 1640 ಎಷ್ಟರ ಮಟ್ಟಿಗೆ ಧಾರಾಳ ಮನಸ್ಸಿನಿಂದ ನಾವುಗಳು, ಅದೇನು ಧಾರಾಳ ಮನಸ್ಸು, ಬುದ್ಧಿ ಕಮ್ಮಿ ಇತ್ತು, ಒಂದು ಅರ್ಥ ಆಗಲಿಲ್ಲ. ಬೇಸಿಕ್ಲಿ 364 years ago, 1640 1640 ಇಸ್ವಿನಲ್ಲಿ ಆ್ಯಕ್ಚುಲಿ ನಮ್ಮ ಬ್ರಿಟಿಷರು ಇಂಡಿಯಾಗೆ ಬಂದಿದ್ದು ಫಾರ್ ಟ್ರೇಡ್. ಈಸ್ಟ್ ಇಂಡಿಯಾ ಕಂಪನಿ, ನಾವೇನು ಈಗಾಗಲೇ ಓದ್ಬಿಡ್ತೀವಿ ಸ್ಕೂಲ್ನಲ್ಲಿ, ಆ್ಯಕ್ಚುಲಿ ಅವರು ಟ್ರೇಡ್ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ದಿನದಿಂದನೇ ಅಂತೆ. ಲೆಕ್ಕ ಹಾಕೊಳ್ಳಿ, ಬಂದವರು 200 ವರ್ಷ ಎಕ್ಸ್ಟೆಂಡ್ ಮಾಡಿದ್ರಲ್ಲ, ಅದಾದ ಮೇಲೆ ಆ ಕತೆ, ಆ ಸ್ವಾತಂತ್ರ್ಯ ಸಂಗ್ರಾಮ, ಫೈನಲಿ ಅಟ್ ದಿ ಎಂಡ್ ಆಫ್ ಇಟ್ ನಿಜವಾಗ್ಲೂ ಅಟ್ ದಿಸ್ ಪಾಯಿಂಟ್ ಇವತ್ತಿನ ಟೈಮ್ನಲ್ಲಿ ಅಫ್ಕೋರ್ಸ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡ್ತೀವಿ, ಬಟ್ ಜೆನ್ಯೂನ್ಲಿ ಇಂಡಿಪೆಂಡೆಂಟ್ ಆಗಿದ್ದೀವಾ ನಾವು ಅನ್ನೋದು ಒಂದು ಪ್ರಶ್ನೆ ಆ್ಯಕ್ಚುಲಿ ಯೋಚನೆ ಮಾಡುವಂಥ ವಿಚಾರ. ಇಲ್ಲಿ ಇವರು ನಮ್ಮ ಬ್ರಿಟಿಷರು ಬಂದರು, ಸುಮಾರು 200 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಿಕೊಂಡ್ರು ತಮ್ಮ ಡೆಡ್ ಲೈನನ್ನು. ನಾವು ಜನ ಹಾಗೆ ಎಕ್ಸ್ಟೆನ್ಷನ್ಗೆ ಕಾಯ್ತಾ ಇರ್ತೀವಿ ಅಲ್ವಾ? ಅಂದ್ರೆ ಏನಾದ್ರು ಕೊಟ್ರೆ ಸಾಕು, ಇಷ್ಟಾಗ್ಲ ಕೊಟ್ರೆ ಅಷ್ಟು. ಈಗ 20-30 ಸೈಟ್ ಇರುತ್ತೆ, ಸುಮ್ಮನೆ ಮರ್ಯಾದೆಗೆ ಅಲ್ಲೇನೆ ಮಾಡ್ಕೊಂಡು ಸುತ್ತ ಒಂದ್ 3 ಅಡಿ ಜಾಗ ಬಿಟ್ಟು ತಮಗೂ ಗಾಳಿ ತಗೊಂಡು ಪಕ್ಕದವ್ರಿಗೂ ಗಾಳಿ ಕೊಟ್ಬಿಟ್ರೆ ಪುಣ್ಯ ಬರುತ್ತೆ. ಬಟ್ ನಾವು 20-30 ವರೆಗೂ ಕಟ್ಟಿ 31 ಕಟ್ಕೊಂಡ್ಬಿಡ್ಬೇಕು ಬೇಸಿಕ್ಲಿ. ಕೇಳಕ್ ಬಂದಾಗ ನೋಡೋಣ ಅಂತ. ಕೇಳಕ್ ಬಂದಾಗ ನೋಡೋಣ, ಏನು ಓಡಿಸ್ಬಿಡ್ತಾರ, ಆವಾಗ ಬೇಕಾದ್ರೆ ದುಡ್ಡು ಕೊಡ್ರಾಯ್ತು, ಪಕ್ಕದವ್ರ ಹತ್ರ ಏನೋ ಮಾತಾಡಿದ್ರಾಯ್ತು, ಬೇಡ ಜಗಳ ಆಡಿದ್ರಾಯ್ತು, ಮಾತೆ ಬಿಟ್ಬಿಟ್ರಾಯ್ತು, ಏನಿವಾಗ ಅಷ್ಟೇ ಸಿಂಪಲ್. ಈ ತರ ಸ್ಟೋರೀಸ್ ಎಷ್ಟು ನೋಡ್ಬಿಟ್ಟಿದೀವಿ ನಾವು. ನನಗೆ ನೀವು ಬ್ರಿಟಿಷರ್ದು ಹೇಳ್ತಿದ್ರಲ್ಲ, ನನಗೆ ಅವಾಗ ಅನ್ಸಿದ್ದೇನ್ ಗೊತ್ತಾ, ಇವ್ರಂತರ ಊದ್ ಕಡ್ಡಿ ಇದ್ದಂಗೆ. ಊದ್ ಬತ್ತಿ ಊರ್ದ್ ಮುಗ್ದೋದ್ರು ವಾಸನೆ ಹೋಗಿರಲ್ಲ ಅಂತಾರ. ಇವ್ರು ಬಿಟ್ಟೋಗಿ ನಮಗೆ 150 ವರ್ಷ ಆದ್ರೂ ಆ ಬುದ್ಧಿಗಳು ಬಿಟ್ಟೋಗಿಲ್ಲ. ಕೆಲವೊಂದು ವಿಚಾರದಲ್ಲಿ ತುಂಬಾ ಒಳ್ಳೆ ಡಿಸಿಪ್ಲಿನ್, ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ ಕೆಲವು ಕಡೆ, ಹಳೇ ಆಫೀಸ್ಗಳು, ಬ್ರಿಟಿಷರ್ ಕಾಲದ ಆಫೀಸ್ಗಳು, ಅದರ ಆರ್ಕಿಟೆಕ್ಚರ್. ನಮ್ಮ ಏರಿಯಾ ಸುತ್ತಮುತ್ತಲೂ ನೋಡಿದ್ರೆ ಆಲ್ ಬ್ರಿಟಿಷ್ ಆಕ್ಯುಪೈಡ್ ಆರ್ಕಿಟೆಕ್ಚರ್, ಬ್ಯೂಟಿಫುಲ್ ಆಗಿದೆ, ಸೂಪರ್. ಇನ್ನ ಲ್ಯಾಂಗ್ವೇಜ್ ಇರಬಹುದು, ಕೆಲವೊಂದು ಎಟಿಕೆಟ್ಸ್ ಇರಬಹುದು, ಬೇರೆ ಏನೇನ್ ಬಿಟ್ರೋ ನಮಗ್ ಗೊತ್ತಿಲ್ಲಪ್ಪ. ಡಿವೈಡ್ ಅಂಡ್ ರೂಲ್ ಅನ್ನೋದನ್ನ ಮಾತ್ರ ತುಂಬಾ ಚೆನ್ನಾಗಿ ಬಿಟ್ಟೋದ್ರು ನೋಡಿ. ಹೌದು, ಅದನ್ನ ಇವತ್ತಿಗೂ ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ನಮ್ಮ ಪಾಲಿಟಿಷಿಯನ್ಸ್ ಮಾತ್ರ ಅಲ್ಲ, ಎಲ್ಲಾ ಕಡೆ ಪಾಲಿಟಿಕ್ಸ್ ಇಸ್ ಎವ್ರಿವೇರ್ ಟುಡೇ. ನಿಜ. ಒಂದ್ ಸಣ್ಣ ಪೆಟ್ಟಿಗೆ ಅಂಗಡಿಯಿಂದ ಹಿಡಿದು 5 ಸ್ಟಾರ್ MNC ತನಕನೂ ಇದು ಇದ್ದಿದೆ. ಇನ್ಫ್ಯಾಕ್ಟ್ ಎಲ್ಲ ನೋಡಿದ್ರು ಕೂಡ ಖಂಡಿತ ಇದ್ದೇ ಇರುತ್ತೆ ಯಾವ್ದೋ ಒಂದು ಸಣ್ಣ ಎಸ್ಟಾಬ್ಲಿಷ್ಮೆಂಟ್ ಟು ದ ಬಿಗ್ಗೆಸ್ಟ್ ಆಫ್ ಥಿಂಗ್ಸ್. ಈ ಎಕ್ಸ್ಟೆನ್ಷನ್ನು ಅದು ಇದು ಜನ ಅಂದರೆ ಬೇಸಿಕ್ಲಿ ಏನಾದರೂ ಕೊಟ್ಟರೆ ಆ ಒಂದು ತಮ್ಮದಲ್ಲೇ ಇರುವಂಥ ಜಾಗನ ಎಷ್ಟು ಚೆನ್ನಾಗಿ ಟೆರಿಟರಿನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳೋದಕ್ಕೆ. ಇನ್ಫ್ಯಾಕ್ಟ್ ಟಾಕಿಂಗ್ ಇದ್ರ ಬಗ್ಗೆನೇ ಮಾತಾಡಬೇಕಾದ್ರೆ, ನಮ್ಮ ಬ್ರಿಟಿಷರ್ ಕಾಲದ್ದು ಮಾತಾಡಬೇಕಾದ್ರೆ, ಬೋರ್ಡ್ಗಳು, ಇಂಗ್ಲೀಷ್, ಬೇಸಿಕ್ಲಿ ಇಂಗ್ಲೀಷ್ನ ನಮ್ಮ ಏನದು ಟ್ರಾನ್ಸಾಕ್ಷನ್ಗಳೇನಿದೆ ಅವತ್ತಿನ ಕಾಲದಲ್ಲಿ ಶುರುವಾಯಿತು. ಅದಾದ್ಮೇಲೆ ರೀಜನಲ್ ಲ್ಯಾಂಗ್ವೇಜ್ ತಂದರು, ಮತ್ತೆ ಇವತ್ತು ಸುಮಾರು ಕಡೆ ಮಿಕ್ಸ್ ಲ್ಯಾಂಗ್ವೇಜಸ್ ಅಲ್ಲಿ ನಡೆಯುತ್ತೆ. ವಿಚ್ ಎವರ್ ಲ್ಯಾಂಗ್ವೇಜ್ ಇಸ್ ಕಂಫರ್ಟಬಲ್ ಆ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಬಟ್ ಬೋರ್ಡ್ಗಳಂತೂ ಕಂಪಲ್ಸರಿ 60% ಇರಲೇಬೇಕು, ಕನ್ನಡದಲ್ಲಿ ಇರಲೇಬೇಕು ಅನ್ನೋಂಥ ಡೆಡ್ಲೈನ್ ಏನು ಕೊಟ್ಟರು ನಮ್ಮ ಜನಕ್ಕೆ. ಡೆಡ್ಲೈನ್ ಅಂದ ತಕ್ಷಣ ನೆಕ್ಸ್ಟ್ ಥಿಂಗ್ ಏನು ಗೊತ್ತಾ ತಲೆಗೆ ಬರೋದು? ಎಕ್ಸ್ಟೆನ್ಷನ್ ಯಾವಾಗ? ಲಾಸ್ಟ್ ಡೇ ಅಲ್ವಾ ಇದು, ಎಕ್ಸ್ಟೆಂಡ್ ಆಗುತ್ತೆ ಬಿಡ. ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ, ಒಂದ ಕಲ್ಲು ಹೊಡೆಯಕ್ಕೆ ಯಾರಾದ್ರೂ ಬಂದಾಗ ನೋಡ್ಕೊಳ್ಳೋಣ, 2 ಎಕ್ಸ್ಟೆನ್ಷನ್ ಆಗೇ ಆಗುತ್ತೆ, ಅವಾಗ ನೋಡ್ಕೊಳ್ಳೋಣ, ಲಾಸ್ಟ್ ಡೇ ಬಂದಾಗ ನೋಡ್ಕೊಳ್ಳೋಣ. HSRP ನಂಬರ್ ಪ್ಲೇಟ್ ಇಂದ ಹಿಡಿದು ಅಂಗಡಿಗಳಲ್ಲಿ ಈ ಕನ್ನಡ ಬೋರ್ಡ್ಗಳು, ಇವತ್ತಿಗೂ ಸುಮಾರು ಬೋರ್ಡ್ಗಳು ಇನ್ನೂ ಚೇಂಜ್ ಆಗಿಲ್ವಂತೆ. ಸ್ಟ್ರಿಕ್ಟ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ, ಕೆಲವು ಬ್ರಿಗೇಡ್ ರೋಡ್ ಅಲ್ಲಿ ಕೆಲವು ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ರು ಸಹ, ಬಿಕಾಸ್ ಆಫ್ ದ ಬೋರ್ಡ್ಸ್. ಬಟ್ ಇದಾದ್ಮೇಲೂ ಭಯ ಬರುತ್ತಾ ಅಂದ್ರೆ, ಇಲ್ಲಿ ಬಿಸ್ನೆಸ್ಸು, ದುಡ್ಡು, ಲಾಸ್ ಎಲ್ಲ ಇರೋದ್ರಿಂದ ಅಷ್ಟೇ ಭಯದಿಂದ ಮಾಡ್ತಾರ. ಲೆಟ್ಸ್ ಜಸ್ಟ್ ವೇಟ್ ಅಂಡ್ ವಾಚ್. ಅಂತೂ ಇಂತೂ ಡೆಡ್ಲೈನ್ ಎಕ್ಸ್ಟೆನ್ಷನ್ ಮತ್ತೆ ಮಾಡದೇ ಇದ್ರೆ ಒಳ್ಳೇದು. ಡೆಡ್ಲೈನ್ ಮೀನ್ಸ್ ಎಕ್ಸ್ಟೆನ್ಷನ್, ಸಿನಾನಿಮ್ಸ್. ಸದ್ಯಕ್ಕೆ 2 ವಾರ ಎಕ್ಸ್ಟೆಂಡ್ ಆಗಿದೆ, ಮುಂದೆ ಇನ್ ಎಕ್ಸ್ಟೆಂಡ್ ಆಗ್ದಲೆ ಅಷ್ಟರೊಳಗೆ ನಮ್ಮವರೆಲ್ಲ ಅರ್ಥಕೊಂಡು ಬೋರ್ಡ್ಗಳನ್ನ ಚೇಂಜ್ ಮಾಡಿ ನಮ್ಮ ಕನ್ನಡಕ್ಕೆ ಒಂದ್ ಸ್ವಲ್ಪ ಬೆಲೆ ಕೊಟ್ಟರೆ ಚೆನ್ನಾಗಿರುತ್ತೆ. ಎಸ್, ಅಂಡ್ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ರೇಡಿಯೋ ಸಿಟಿ ಕನ್ನಡ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ತಪ್ಪದ ಹಾಗೆ ಫಾಲೋ ಮಾಡಿ. ಅಂಡ್ ಬಿಹೈಂಡ್ ದ ಸೀನ್ಸ್ ನಡೆಯುವಂತಹ ಇಂಟರ್ವ್ಯೂಗಳು, ಮಾತುಕತೆ, ಹಲವಾರು ವಿಡಿಯೋಸ್ ನೀವು ಖಂಡಿತ ಅಲ್ಲಿ ನೋಡ್ತಾ ಇರಬಹುದು. ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯವರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. ಆರ್ಜೆ ನೇತ್ರ ಜೊತೆ.